ಕರ್ನಾಟಕ ರಾಜ್ಯದಾದ್ಯಂತ 12 ಲಕ್ಷಕ್ಕಿಂತಲೂ ಮೇಲ್ಪಟ್ಟು ವೃದ್ಧ ಮಹಿಳೆಯರ ಆಧಾರ್ ಕಾರ್ಡ್ ಅಳಿಸಿ ಹೋಗಿರುತ್ತದೆ. ಅಧಿಕಾರಿಗಳಲ್ಲಿ ಕಾರಣ ಕೇಳಿದಾಗ ಸರಿಯಾದ ಉತ್ತರವು ದೊರಕದೇ ಇರುವುದು ಹಲವಾರು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ. ಅಲ್ಲದೆ ಅರ್ಜಿಯನ್ನು ಡಿಸಿ ಆಫೀಸಲ್ಲಿ ಕೊಟ್ಟು ಆದ ಮೇಲೆ 45 ದಿನಗಳ ನಂತರ ಪರಿಶೀಲಿಸಲಾಗುವುದು ಎನ್ನುವ ಉತ್ತರವನ್ನು ನೀಡುತ್ತಾರೆ. ಇದು ಕಾನೂನು ಬಾಹಿರವಾಗಿದ್ದು, ಓರ್ವ ವ್ಯಕ್ತಿ ಜೀವಂತವಿರುವಾಗಲೇ ಅವರು ಮೃತಪಟ್ಟಿದ್ದಾರೆಂದು ಆಧಾರ್ ಕಾರ್ಡ್ ಅನ್ನು ಅಳಿಸಿ ಹಾಕಿರುವುದು ಬಡವರ್ಗದ ಜನರಿಗೆ ಮಾಡಿರುವ ಅನ್ಯಾಯವಾಗಿದೆ ಎಂದು ಆಮ್ ಆದ್ಮಿ ಪಕ್ಷದ ಹಿಂದುಳಿದ ವರ್ಗದ ಘಟಕದ ರಾಜ್ಯಾಧ್ಯಕ್ಷ ಬಿ ನವೀನ್ಚಂದ್ರ ಪೂಜಾರಿಯವರು ಆರೋಪಿಸಿದ್ದಾರೆ. ಮಂಗಳೂರಿನಲ್ಲಿ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಈ ವಿಚಾರವನ್ನು ತಿಳಿಸಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡಲೇ ಈ ಬಗ್ಗೆ ಪರಿಶೀಲನೆ ನಡೆಸಿ ಬಡವರಿಗೆ ಸಿಗುವಂತಹ ಸವಲತ್ತುಗಳನ್ನು ಶೀಘ್ರವೇ ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದರು. ಜೀವಂತವಿರುವ ವ್ಯಕ್ತಿಗಳ ಆಧಾರ್ ಕಾರ್ಡ್ ಅವರು ತೀರಿಕೊಂಡಿದ್ದಾರೆ ಎಂದು ಡಿಲೀಟ್ ಆಗಿರುತ್ತದೆ. ಇದರಲ್ಲಿ ಒಂದು ಹೆಚ್ಚು ಕಡಿಮೆ ನನಗೆ ಶೇಕಡವಾರು ದಕ್ಷಿಣ ಕನ್ನಡದಲ್ಲಿ ಕೂಡ 30,000ಗಿಂತ ಮೇಲ್ಪಟ್ಟು ಆಧಾರ್ ಕಾರ್ಡ್ ಡಿಲೀಟ್ ಆಗಿರುವ ಬಗ್ಗೆ ನಮಗೆ ಸಂದೇಹವಿದೆ. ಇದರ ಬಗ್ಗೆ ನಾವು ಮೊನ್ನೆ ಡಿಸಿ ಆಫೀಸಲ್ಲಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಮಾತಾಡಬೇಕಾದ್ರೆ ಇಷ್ಟರವರೆಗೆ ಒಂದು 500 ರಿಕ್ವೆಸ್ಟ್ ಬಂದಿದೆ ಅಂತೆ, ಡಿಲೀಟ್ ಆಗಿದೆ, ಅದನ್ನು ಸರಿ ಮಾಡಬೇಕಂತ. ನಾವು ಅಧಿಕಾರಿಗಳಲ್ಲಿ ವಿಚಾರಿಸಿದಾಗ 45 ದಿವಸದ ನಂತರ ನಾವು ಅದನ್ನ ಸ್ಕ್ರೂಟಿನಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆಗ ನಾನು ಪ್ರಶ್ನೆ ಮಾಡಿದೆ, ನೀವು 45 ದಿವಸ ಅವರಿಗೆ ಸರ್ಕಾರದಿಂದ ಸವಲತ್ತು ಸಿಗಬೇಕಾದ್ರೆ OTPಗೆ ಏನು ಸಮಸ್ಯೆ ಇಲ್ವಾ ಅಂತ. OTP ಬರುವುದಿಲ್ಲ ಅದರಲ್ಲಿ. ಹಾಗಾಗಿ ಇದರಿಂದ ಜನಸಾಮಾನ್ಯರಿಗೆ ತುಂಬಾ ಸಮಸ್ಯೆ ಆಗಿದೆ. ಮತ್ತೊಂದು ವಿಶೇಷವೇನೆಂದ್ರೆ, ಎಲ್ಲ 60 ವರ್ಷದ ಮೇಲ್ಪಟ್ಟ ಮಹಿಳೆಯರ ಆಧಾರ್ ಕಾರ್ಡ್ಗಳು ಡಿಲೀಟ್ ಆದದ್ದು ನಮಗೆ ಮಾಹಿತಿ ಸಿಕ್ಕಿತ್ತು. ಇದರಲ್ಲಿ ಇಲ್ಲಿ ನನ್ನ ಹತ್ರ ಅದರ ಕೆಲವು ಆಧಾರ್ ಕಾರ್ಡ್ ಇದೆ. ಅದರ ಉತ್ತರ ಏನು ಬರ್ತದೆ ಅಂದ್ರೆ, ಡಿಸೀಸ್ ಅಂದ್ರೆ ಜೀವಂತವಿರುವ ವ್ಯಕ್ತಿಗಳು ತೀರಿ ಹೋಗಿದ್ದಾರೆ ಅಂತ. ಈ ವ್ಯಕ್ತಿಗಳು ಜೀವಂತ ಇದ್ದಾರೆ, ಅವರು ತೀರಿ ಹೋಗಿದ್ದಾರೆ ಅಂತ ಅವರು ಡಿಸೈಡ್ ಮಾಡಿದ್ದಾರೆ. ನಿಜವಾಗಿ ಆಧಾರ್ ಕಾರ್ಡ್ ಡಿಲೀಟ್ ಮಾಡಬೇಕಾದ್ರೆ ನಾವು ಇಲ್ಲಿಂದ ತೀರಿ ಹೋದ ಇದು ಮರಣ ಪತ್ರ ಡೆತ್ ಸರ್ಟಿಫಿಕೇಟ್ ಇಟ್ಟು ಅದನ್ನು ಡಿಲೀಟ್ ಮಾಡುವಂಥದ್ದು. ಇದನ್ನ ಈಗಾಗಲೇ ಡಿಲೀಟ್ ಮಾಡಿದ್ದಾರೆ. ನಮಗೆ ಈ ವಿಷಯದಲ್ಲಿ ನಮ್ಮ ಆಮ್ ಆದ್ಮಿಯು ಖಂಡಿತವಾಗಿ ಜನರ ಪರವಾಗಿ ಹೋರಾಟವನ್ನು ಮಾಡ್ತಾ ಇದೆ. ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದು ಪ್ರಶ್ನೆ ಮಾಡ್ತೀನಿ, ನೀವು ಬಡವರ ಪರ ಎಂದು ಹೇಳಿಕೊಂಡು ಬಡವರಿಗೆ ಸಿಗಬೇಕಾದ ಈ ಸವಲತ್ತುಗಳ ಈ ಆಧಾರ್ ಕಾರ್ಡ್ ಅನ್ನ ಡಿಲೀಟ್ ಮಾಡುವ ಮೂಲಕ ನೀವು ಅವರ ಜೀವನಕ್ಕೆ ಕೊಳ್ಳಿಟ್ಟಿದ್ದೀರಂತ ನೇರವಾಗಿ ನಾನು ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಇದನ್ನು ನಿಜವಾಗಿಯೂ ವಿರೋಧ ಪಕ್ಷಗಳು ಪ್ರಶ್ನೆ ಮಾಡಬೇಕಾದದ್ದು. ವಿರೋಧ ಪಕ್ಷಗಳು ಕೂಡ ಇದರಲ್ಲಿ ಶಾಂತವಾಗಿದೆ, ಏನು ಪ್ರಶ್ನೆಯನ್ನು ಮಾಡ್ತಾ ಇಲ್ಲ. ಹಾಗಾಗಿ ಇದರಲ್ಲಿ ಕೇಂದ್ರ ಸರ್ಕಾರದ ಕೈವಾಡವೂ ಕೂಡ ಇರಬಹುದೆಂದು ನನಗೆ ಅನಿಸ್ತಾ ಇದೆ. ಇವರು ಸುಮ್ಮನೆ ಕೂತ್ಕೊಂಡಿರೋದ್ರಿಂದಾಗಿ 12.5 ಲಕ್ಷ ಆಧಾರ್ ಕಾರ್ಡ್ ಡಿಲೀಟ್ ಆಗಿರುವಾಗಲೂ ವಿರೋಧ ಪಕ್ಷ ನಿದ್ರಾವಸ್ಥೆಯಲ್ಲಿದೆ ಅಂತ ಹೇಳಿದ್ರೆ, ಇದರಲ್ಲಿ ಕೇಂದ್ರ ಸರ್ಕಾರದ್ದು ಕೂಡ ಏನಾದರೂ ಕೈವಾಡ ಇರಬಹುದಂತ ನನಗೆ ಸಂಶಯ ಅಷ್ಟೇ. ಸುದ್ದಿಗೋಷ್ಠಿಯಲ್ಲಿ ರವಿ ಪ್ರಸಾದ್, ಮೂಡಬಿದ್ರೆ ಆಮ್ ಆದ್ಮಿ ಪಕ್ಷದ ಕಾರ್ಯದರ್ಶಿ ಕುಶಲ್ ಕುಮಾರ್ ಕಟೀಲು, ಪಾಂಡುರಂಗ ಕೆಎಸ್, ಧ್ಯಾನಪ್ಪ ಗಿರಿಯಪ್ಪ ಅವರ್, ಸಂದೀಪ್ ಶೆಟ್ಟಿ ಅಡ್ಕ ತುಳುವೆ ಮೊದಲಾದವರು ಉಪಸ್ಥಿತರಿದ್ದರು.